ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಡೆಕ್ಕನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಂತ ತಜ್ಞರಿಂದ ಉಚಿತ ಸಮಾಲೋಚನೆ. ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿರುವ ಡೆಕ್ಕನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಒಂದಾಗಿದ್ದು, ಇದೀಗ ದಂತ ವೈದ್ಯರ ಚಿಕಿತ್ಸೆಯ ಸೌಲಭ್ಯವನ್ನು ಸಹ ಒದಗಿಸಲು ಮುಂದಾಗಿರುವ ಆಸ್ಪತ್ರೆ ಇದೀಗ ದಂತ ತಜ್ಞರಾದ ಡಾಕ್ಟರ್ ಯುಗಶ್ರೀ ಎಂಸಿ ರವರಿಂದ ದಂತಕ್ಕೆ ಸಂಬಂಧಿಸಿದಂತೆ ವಿವಿಧ ಸೇವೆಗಳ ಜೊತೆಗೆ ದಂತದ ಬಗ್ಗೆ ಉಚಿತ ಸಮಾಲೋಚನೆ ಶಿಬಿರವನ್ನು ಸಹ ಒದಗಿಸಲಿದ್ದಾರೆ. 2025 ಜೂನ್ 20ರಿಂದ 2025 ಜುಲೈ 20ರವರೆಗೂ 1 ತಿಂಗಳ ಕಾಲ ದಂತ ತಜ್ಞರಾದ ಡಾಕ್ಟರ್ ಯುಗಶ್ರೀ ಎಂಸಿ ಪ್ರತಿದಿನ ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಮತ್ತು ಸಂಜೆ 5ರಿಂದ 8 ಗಂಟೆಯವರೆಗೂ ಉಚಿತ ಸಮಾಲೋಚನೆ ಶಿಬಿರವನ್ನು ನಡೆಸಿಕೊಡಲಿದ್ದು, ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಆಸ್ಪತ್ರೆಯ ಆಡಳಿತ ಮಂಡಳಿ ಕೋರಿದೆ. ಗುರುಪೂಜೆ ಸಂಪನ್ನ, ಗಂಟು ಮೂಟೆ ಕಟ್ಟಿದ ಭಕ್ತರು, ಕೈವಾರ ಖಾಲಿ. ದೇವಾಲಯಗಳ ನಗರಿ, ಪುರಾಣ ಪ್ರಸಿದ್ಧ ಕ್ಷೇತ್ರವಾದ ಕೈವಾರದ ಸದ್ಗುರು ಯೋಗಿನಾರಾಯಣ ಮಠದಲ್ಲಿ ನಿರಂತರ 72 ಗಂಟೆಗಳ ಕಾಲ ನಡೆದ ಗುರುಪೂಜೆ ಸಂಗೀತೋತ್ಸವ ಶುಕ್ರವಾರ ಬೆಳಗಿನ ಜಾವ ಸಂಪನ್ನಗೊಂಡಿತು. ಕಳೆದ 3 ದಿನಗಳಿಂದ ಜೇನುನೊಣದಂತೆ ಶ್ರೀಮಠದಲ್ಲಿ ಭಕ್ತರು ಮುತ್ತಿಕೊಂಡಿದ್ದರು. ಕೈವಾರದ ಮುಖ್ಯ ರಸ್ತೆ ಹಾಗೂ ಮಠದ ಆವರಣದಲ್ಲಿ 3 ದಿನ ಸಂಜೆ ಮತ್ತು ರಾತ್ರಿ ಸಮಯದಲ್ಲಿ ಕಾಲು ಸಂಧಿಸದಷ್ಟು ಜನರು ತುಂಬಿಕೊಂಡಿದ್ದರು. ವಿವಿಧ ರಾಜ್ಯಗಳಿಂದ ಮುಂಗಾರು ಮಳೆಯ ಪ್ರವಾಹದಂತೆ ಆಗಮಿಸಿದ ಭಕ್ತರು ಶುಕ್ರವಾರ ಬೆಳಗ್ಗೆ ಗುರುಪೂಜೆ ಮುಗಿಸಿ ಭಾರವಾದ ಮನಸ್ಸಿನಲ್ಲೇ ಗಂಟಿ ಮೂಟೆ ಕಟ್ಟಿಕೊಂಡು ತಮ್ಮ ಸ್ವಗ್ರಾಮಗಳಿಗೆ ಪ್ರಯಾಣ ಬೆಳೆಸಿದರು. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದ್ದು, ಮುಂದಿನ ವರ್ಷದ ಗುರುಪೂಜೆ ತಪ್ಪದೆ ಮತ್ತೆ ಬರೋಣ ಎಂದು ಭಕ್ತರು ಮಾತನಾಡಿಕೊಳ್ಳುತ್ತಿದ್ದರು. ಹೋಗುವಾಗ ಕೈವಾರದ ಅಂಗಡಿಗಳಲ್ಲಿ ಕಡಲೆಪುರಿ, ಬತಾಸು, ಪ್ರಸಾದ ಕವರುಗಳನ್ನು ಕೈಲಿಡಿದು ಹೆಜ್ಜೆ ಹಾಕುವ ದೃಶ್ಯ ಸಾಮಾನ್ಯವಾಗಿತ್ತು. ಅದರ ಜೊತೆಗೆ ಮಕ್ಕಳ ಆಟಿಕೆ ವಸ್ತುಗಳನ್ನು ಖರೀದಿಸಿ ಕೈಲಿಡಿದು ಸಂಗೀತದ ಗಂಗಿನಲ್ಲಿಯೇ ಮನೆ ಕಡೆ ಮುಖ ಮಾಡಿದ್ದರು. 3 ದಿನ ನಡೆದ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು 2 ರಿಂದ 2.5 ಲಕ್ಷ ಜನ ಭಾಗವಹಿಸಿದರೆಂದು ಅಂದಾಜಿಸಲಾಗಿದೆ. ಇನ್ನು ನಾಡಿನ ಅಂತಾರಾಷ್ಟ್ರೀಯ ಖ್ಯಾತಿಯ ಹೆಸರಾಂತ ಸಂಗೀತ ವಿದ್ವಾಂಸರು ನಡೆಸಿಕೊಟ್ಟ ಸಂಗೀತ ಕಚೇರಿಗಳು, ಹರಿಕತೆ, ಭರತನಾಟ್ಯ, ಬುರುಕತೆ, ಸಂಗೀತ ವಾದ್ಯಗಳ ನಿನಾದ, ಕೋಲಾಟ, ಚಕ್ಕಭಜನೆ ಜನರನ್ನು ಮಂತ್ರಮುಗ್ಧವಾಗಿಸಿದವು. ಇನ್ನು ಸಾವಿರಾರು ಭಜನಾ ತಂಡಗಳು ಭಜನೆ ಕೀರ್ತನೆಗಳನ್ನು ಹಾಡಿ ತಮ್ಮ ಸೇವೆಯನ್ನು ಸಲ್ಲಿಸಿದರು. ಸಂಗೀತ ಮುಗಿದರೂ ಅದರ ನಾದ ಕೈವಾರ ಜನತೆಯ ಕಿವಿಯಲ್ಲಿ ಸಂಗೀತ ಝೇಂಕಾರದ ಗುಯ್ಯು ಗುಟ್ಟುತ್ತಿತ್ತು. ಭಕ್ತರಿಗೆಲ್ಲ 3 ಹೊತ್ತು ಚಿತ್ರಾನ್ನ, ಪೊಂಗಲ್, ಅನ್ನ ಸಾಂಬಾರ್, ಮೊಸರನ್ನ, ಉಪ್ಪಿಟ್ಟು, ರುಚಿಕಟ್ಟಾದ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. 3 ದಿನ ಲಕ್ಷಾಂತರ ಭಕ್ತರು ಆಗಮಿಸಿದ್ದರು. ಎಳ್ಳಷ್ಟು ತೊಂದರೆ ಆಗದೇ ಇರುವುದು ಸದ್ಗುರು ತಾತಯ್ಯನವರ ಪವಾಡವೇ ಸರಿ. ಕಾರ್ಯಕ್ರಮ ಇಷ್ಟೊಂದು ಸುಸೂತ್ರವಾಗಿ ನಡೆಸಲು ಶ್ರೀ ಮಠದ ಆಡಳಿತ ಮಂಡಳಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದು ಸಹ ವಿಶೇಷ.